ನೋಡಿ, ಸಾಲ್ವ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಎಕ್ಸ್ ಮೈನಸ್ ವೈ ಇಂಟು ಡಿ ಎಕ್ಸ್ ಮೈನಸ್ ಡಿ ವೈ ಈಸ್ ಈಕ್ವಲ್ ಟು 0, ವೈ ಆಫ್ 0 ಈಸ್ ಈಕ್ವಲ್ ಟು 2. ಇದನ್ನ ಹೆಂಗೆ ಮಾಡ್ತೀರಾ ಹೇಳಿ. ಫಸ್ಟು ನೀವೇನು ಮಾಡಿ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಫಾರ್ಮಲ್ಲಿ ಬರುತ್ತಾ ಚೆಕ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಎಕ್ಸ್ ಮೈನಸ್ ವೈ ಡಿ ಎಕ್ಸ್ ಮೈನಸ್ ಡಿ ವೈ ಈಸ್ ಈಕ್ವಲ್ ಟು 0. ಡಿ ವೈ ಬೈ ಡಿ ಎಕ್ಸ್ ತರಿಸೋದು ಯಾವ ಥರ, ಇದನ್ನ ಈ ಕಡೆ ಕಳಿಸ್ಬಿಡಿ. ಹೇಳಿ, ಎಕ್ಸ್ ಮೈನಸ್ ವೈ ಡಿ ಎಕ್ಸ್ ಮೈನಸ್ ಡಿ ವೈ ಈ ಕಡೆ ಹೋದರೆ ಏನಾಗುತ್ತೆ, ಪ್ಲಸ್ ಡಿ ವೈ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಡಿ ಎಕ್ಸ್ನ ಡಿವೈಡ್ ಮಾಡಿಬಿಡಿ, ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏನು, ಡಿ ವೈ ಬೈ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು, ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಈ ಕಡೆ ತಗೋಬಿಡಿ. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಕ್ಸ್. ಇದು ಯಾವ ಫಾರ್ಮ್ ಬಂತು, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮಲ್ಲಿ ಬಂತು. ಅರ್ಥ ಆಗ್ತಿದೆ? ಇದು ಯಾವ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತೀವಿ, ಈ ಥರ ಫಾರ್ಮ್ ಬಂದರೆ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಅರ್ಥ ಆಗ್ತಿದೆಯಲ್ವಾ? ಕ್ಯೂ ಇಂಟು ವೈ ಪವರ್ ಏನು ಬಂದರೆ ಬರ್ನೋಲಿಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಇಲ್ಲಿ ರೈಟಲ್ಲಿ ವೈ ಪವರ್ ಏನಾದರೂ ಇದೆಯಾ, ವೈ ಸ್ಕ್ವೇರ್ ವೈ ಕ್ಯೂ ವೈ ಪವರ್ 4 ಏನಾದರೂ ಇದೆಯಾ, ರೈಟಲ್ಲಿ ಎಕ್ಸ್ ಇದೆ, ವೈ ಇಲ್ಲ, ಅದಕ್ಕೆ ಅದು ಬರ್ನೋಲಿಸ್ ಅಲ್ಲ, ಇದು ಲೀನಿಯರು. ಅರ್ಥ ಆಗ್ತಿದೆಯಲ್ವಾ? ಲೀನಿಯರ್ ಇದ್ದರೆ ಸೊಲ್ಯೂಷನ್ ಡೈರೆಕ್ಟಾಗಿ ಏನು, ಈ ಸೊಲ್ಯೂಷನ್ ಜ್ಞಾಪಕ ಇಟ್ಕೊಳ್ಳಿ. ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಇದನ್ನ ಮಾಡೋಕ್ಕೆ ಫಸ್ಟ್ ಏನು ಮಾಡಬೇಕು, ಪಿ ಕ್ಯೂನ ಫೈಂಡ್ ಮಾಡ್ಕೋಬೇಕು. ಪ್ರೊಸೀಜರ್ ಬರೆದ್ಬಿಡ್ತೀನಿ ನೋಡಿ. ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಯಾವ ಥರ ಇರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ. ಗಿವನ್ ಇಕ್ವೇಷನ್ನ ಇದಕ್ಕೆ ಕಂಪೇರ್ ಮಾಡಿ ಪಿ ಮತ್ತು ಕ್ಯೂನ ತಗೋಬೇಕು. ಏನು ತಗೋಬೇಕು, ಪಿ ಆ್ಯಂಡ್ ಕ್ಯೂನ ಫೈಂಡ್ ಮಾಡ್ಕೋಬೇಕು. ಆಮೇಲೆ ಏನು ಫೈಂಡ್ ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೇನು, ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿದ್ಮೇಲೆ ಸೊಲ್ಯೂಷನ್ ಈಸ್ ಹೇಳಿ, ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಈ ಫಾರ್ಮುಲಾ ಬರೀಬೇಕಷ್ಟೆ. ಈಗ ಫಸ್ಟು ಕಂಪೇರ್ ಮಾಡೋಣ. ಇದನ್ನ ಇದಕ್ಕೆ ಕಂಪೇರ್ ಮಾಡಿ ಪಿ ಆ್ಯಂಡ್ ಕ್ಯೂ ತೆಗೆಯೋಣ. ಕಂಪೇರ್ ವಿತ್, ಇದು ಸ್ಟ್ಯಾಂಡರ್ಡ್. ಗೊತ್ತಾಗ್ತಿದೆಯಲ್ವಾ? ಕಂಪೇರ್ ವಿತ್ ಕ್ವಶನ್ ಅಂತ ಬರೀತೀನಿ. ಗೊತ್ತಾಗ್ತಿದೆಯಲ್ವಾ? ಸ್ಟ್ಯಾಂಡರ್ಡ್ ಫಾರ್ಮ್ನ ಕ್ವಶನ್ಗೆ ಕಂಪೇರ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇದು ಯಾವ ಫಾರ್ಮಲ್ಲಿದೆ, ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್, ಎಲ್ ಡಿ ಇ ಅಂತೀವಿ. ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳಿ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಅಂತ ಮೇನ್ ಇರಬೇಕು. ಡಿ ವೈ ಬೈ ಡಿ ಎಕ್ಸ್ ಇರಬೇಕು, ಇಲ್ಲಿ ವೈ ಇರಬೇಕು. ಪಿ ಏನಾದರೂ ಇರಲಿ, ಕ್ಯೂ ಏನಾದರೂ ಇರಲಿ. ಮೇನ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 1y, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ವೈ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ವೈ, ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ವೈ. ಏನಾದರೂ ಇರಲಿ, ಇಲ್ಲಿ ವೈ ಇರಬೇಕು, ಇಲ್ಲಿ ಏನಿರಬೇಕು, ಡಿ ವೈ ಬೈ ಡಿ ಎಕ್ಸ್ ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ದ ಈಕ್ವೇಷನ್ ಈಸ್, ಈ ಥರ ಸೆಂಟೆನ್ಸ್ ಬರೆದ್ಬಿಡಿ. ದ ಈಕ್ವೇಷನ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ of the form, ಹೇಳಿ, dy by plus py is equal to q, where p ಅಂದ್ರೇನು, q ಅಂದ್ರೇನು, p ಅಂದರೆ y ಏನು ಮಲ್ಟಿಪ್ಲೈ ಇರುತ್ತೆ ಅದು, p ಅಂದ್ರೇನು 1, p ಇಂಟು ವೈ. p ಜಾಗದಲ್ಲಿ 1 ಹಾಕಿದ್ರೆ 1 ಇಂಟು ವೈ ಏನಾಗುತ್ತೆ, y, dy by dx ಪ್ಲಸ್ ವೈ ಆಗುತ್ತೆ. ಆ ಥರ ಪಿ ಅಂದರೆ ಇಲ್ಲಿ ವೈಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು, ಏನೂ ಇಲ್ಲ ಅಂದರೆ 1 ಇದ್ದಂಗೆ ಅದು. ಆ್ಯಂಡ್ ಕ್ಯೂ ಏನು, ರೈಟಲ್ಲಿ ಏನಿದೆ ಅದು ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗೇನು ಫೈಂಡ್ ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೇನು, ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್. ಹೇಳಿ, ಇ ಪವರ್ ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್. ಇ ಪವರ್ ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಏನು, ಫಾರ್ಮುಲಾ ಇದು. ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿದ್ಮೇಲೆ ಏನು ಫೈಂಡ್ ಮಾಡಬೇಕು, ಸೊಲ್ಯೂಷನ್ ಈಸ್ ಹೇಳಿ, ವೈ ಇಂಟು
ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಅರ್ಥ ಆಗ್ತಿದೆಯಲ್ವಾ? ವೈ ಇಂಟು ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ಪವರ್ ಎಕ್ಸ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಏನು ಎಕ್ಸು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡಬೇಕು? ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕು. ಇಂಟಿಗ್ರೇಟ್ ಮಾಡೋಕ್ಕೆ ಈಗ ನೋಡಿ, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇದು ವೈ ಇಂಟು ಇ ಪವರ್ ಎಕ್ಸ್ ಹಂಗೆ ಇರಲಿ. ಇದು ನೋಡಿ, ಇಂಟೆಗ್ರಲ್ ಆಫ್ ಯು ಇಂಟು ವಿ ಡಿ ಎಕ್ಸ್ ಅಂದರೆ ಯು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ಡಿ ಎಕ್ಸ್ ಅಂತ. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡಬೇಕಂದ್ರೆ, ಇಲ್ಲಿ ಯು ಅಂದರೆ ಏನು? ಎಕ್ಸು. ಅರ್ಥ ಆಗ್ತಿದೆಯಲ್ಲ? ವಿ ಅಂದರೆ ಇ ಪವರ್ ಎಕ್ಸ್. ಇದೇನಾಗುತ್ತೆ ಹೇಳಿ? ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಏನಾಗುತ್ತೆ? ಎಕ್ಸ್ ಹಂಗೆ ಇಟ್ಕೋತೀರಾ, ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಮತ್ತೆ ಇಂಟೆಗ್ರಲ್ ಆಫ್ ಏನು ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಏನಾಯಿತು? ಎಕ್ಸು ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಏನು ಮೈನಸ್ ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು 1 ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇದೆಲ್ಲ ಮಾಡೋದು ಬೇಡ, ನಾನು ಹೇಳ್ದಂಗೆ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಒಂದು ಐಡಿಯಾ ಹೇಳ್ತೀನಿ, ಆ ಥರ ಮಾಡಿ. ಗೊತ್ತಾಗ್ತಿದೆಯಲ್ವಾ? ನೋಡಿ, ಫಸ್ಟು ಟಮ್ಮು ಎಕ್ಸ್ ಹಂಗೆ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಗೊತ್ತಿರಬೇಕು ನಿಮಗೆ. ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಏನು? ಇ ಪವರ್ ಎಕ್ಸ್. ನೋಡಿ, ಎಕ್ಸ್ ಆದಮೇಲೆ ಇ ಪವರ್ ಎಕ್ಸ್ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಏನು? 1. ನೀವೇನು ಮಾಡಬೇಕು ನೋಡಿ, ನಾನು ಹೇಳ್ದಂಗೆ ಮಾಡಿ. ಫಸ್ಟು ನೀವು ಎಕ್ಸ್ನ ಹೆಂಗಿದೆ ಹಂಗೆ ಬರ್ಕೋಬಿಡಿ. ಸೆಕೆಂಡ್ ಟಮ್ದು ಇಂಟಿಗ್ರೇಟ್ ಮಾಡಿ ಇಟ್ಕೊಬಿಡಿ. ಯಾವಾಗ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡಬೇಕಂದ್ರೆ ಎಕ್ಸ್ ಇಂಟು ಸೈನ್ ಎಕ್ಸ್, ಎಕ್ಸ್ ಇಂಟು ಇ ಪವರ್ ಎಕ್ಸ್ ಆ ಥರ ಫಾರ್ಮಲ್ಲಿ ಬಂದರೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಆ ಥರ ಬಂದರೆ. ಈಗ ಫಸ್ಟು ಸೆಕೆಂಡು ಇಂಟಿಗ್ರೇಟ್ ಮಾಡಿ ಇಟ್ಕೊಬಿಡಿ. ಫಸ್ಟದು ಡಿ ಬೈ ಡಿ ಎಕ್ಸ್ ಆಫ್ 1. ಅರ್ಥ ಆಗ್ತಿದೆಯಲ್ವಾ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಸ್ 1. ಫಸ್ಟ್ ಏನು ಮಾಡಬೇಕು? ಸೆಕೆಂಡ್ ಟಮ್ದು ಇಂಟಿಗ್ರೇಷನ್. ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಏನು? ಇ ಪವರ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದ್ರೇನು? 1. ನೀವೇನು ಮಾಡಬೇಕಂದ್ರೆ ಫಸ್ಟ್ ಇದನ್ನ ಬರೀರಿ, ಏನಿದೆ ಅದು ರಿಪೀಟ್ ಮಾಡಿ, ಆಮೇಲೆ ಇದನ್ನ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಮೈನಸ್ ಬರೆದು ಇದೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹೇಳಿ, ಇ ಪವರ್ ಎಕ್ಸ್ ಇಂಟು 1 ಅಂದರೆ ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಗೊತ್ತಾಗ್ತಿದೆಯಲ್ವಾ ಹೆಂಗೆ ಮಾಡೋದು? ಹೇಳಿ, ಹೆಂಗೆ ಮಾಡಬೇಕು? ಫಸ್ಟ್ ಟರ್ಮು ಹೆಂಗಿದೆ ಹಂಗೆ, ಆಮೇಲೆ ಇದ್ರದ್ದು ರಫಾಗಿ ಇದ್ರದ್ದು ಇಂಟಿಗ್ರೇಷನ್, ಇದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ. ಎಕ್ಸು ಇಂಟಿಗ್ರೇಟ್ ಆಗಿರುತ್ತಲ್ಲ ಅದು ಇಂಟು ಮಾಡಿ, ಮೈನಸ್ ಇಂಟೆಗ್ರಲ್ ಬರೆದು ಇದು ಇಂಟು ಮಾಡಿ ಇಲ್ಲಿ ಬರೆದ್ಬಿಡಿ. ಹಾಂ, ಈಗ ವೈ ಇ ಪವರ್ ಎಕ್ಸ್ ಈಸ್ ಈಕ್ವಲ್ ಟು ಹೇಳಿ ಎಕ್ಸ್ ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಏನು? ಪ್ಲಸ್ ಸಿ. ಇದು ಗೊತ್ತಾಗಲಿಲ್ಲ ಅಂದರೆ ಈ ಫಾರ್ಮುಲಾ ಅನ್ಕೋಬಿಡಿ. ಇದನ್ನ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ಗೆ ಫಾರ್ಮುಲಾ ಏನು? ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್. ಡೈರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಾ ಇಲ್ವಾ ನಿಮಗೆ? ಹಾಂ, ಇಷ್ಟಾದಮೇಲೆ ಇದು ನೋಡಿ ಜನರಲ್ ಸೊಲ್ಯೂಷನ್ನು. ಅವ್ರು ಏನು ಕೊಟ್ಟಿದ್ದಾರೆ? ಗಿವನ್ನು ವೈ ಆಫ್ 0 ಈಸ್ ಈಕ್ವಲ್ ಟು 2. ಅರ್ಥ ಆಗ್ತಿದೆಯಲ್ವಾ? ಅದು ಸಿಂಗ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕೆ, ಅಂದರೆ ಸಿನ ಫೈಂಡ್ ಮಾಡಿ ಹಾಕೋಕ್ಕೆ ಇದೇ ಸೊಲ್ಯೂಷನ್. ಆದರೆ ಸಿನ ಫೈಂಡ್ ಮಾಡಿ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ನಾವು ಫಸ್ಟು ಏನು ಕೊಟ್ಟಿದ್ದಾರೆ ಹೇಳಿ? ವೈ ಆಫ್ 0 ಈಸ್ ಈಕ್ವಲ್ ಟು ಏನು? 2 in 1. ಇದರ ಅರ್ಥ ಏನು? ವೈ ಆಫ್ 0 ಈಸ್ ಈಕ್ವಲ್ ಟು 2 in 1 ಅಂದರೆ ನೋಡಿ, ಇದನ್ನ ರಬ್ ಮಾಡ್ಬಿಡ್ಲ. ವೈ ಆಫ್ 0 ಈಸ್ ಈಕ್ವಲ್ ಟು 2 in 1 ಅಂದರೆ ಏನು? ವೈ ಆಫ್ 0 ಅಂದರೆ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ 2 ಅಂತ. ಗೊತ್ತಾಗ್ತಿದೆಯಲ್ವಾ? ವೈ ಆಫ್ 0 ಈಸ್ ಈಕ್ವಲ್ ಟು 2 ಅಂದರೆ ನೀವೇನಾಗಬೇಕು? ಜ್ಞಾಪಕ ಇಟ್ಕೊಳ್ಳಿ, ರಫಾಗಿ ಬರೀತೀನಿ. ವೈ ಆಫ್ 0 ಈಸ್ ಈಕ್ವಲ್ ಟು 2 ಅಂದರೆ ಎಕ್ಸ್ 0 ಇದ್ದಾಗ ವೈ ಏನು? 2. ಅರ್ಥ ಆಗ್ತಿದೆಯಲ್ವಾ? ನೀವೇನಾಗಬೇಕು? ಈ ಈಕ್ವೇಷನಲ್ಲಿ ಎಕ್ಸ್ ಎಲ್ಲಿದೆ ಅಲ್ಲಿ 0 ಆಗಬೇಕು, ವೈ ಎಲ್ಲಿದೆ ಅಲ್ಲಿ 2 ಹಾಕಬೇಕು. ಹೇಳಿ, 2 ಇಂಟು ಇ ಪವರ್ 0, ಆಮೇಲೆ ಹೇಳಿ ಎಕ್ಸ್ ಜಾಗದಲ್ಲಿ 0 ಇಂಟು ಇ ಪವರ್ 0
ಮೈನಸ್ ಇ ಪವರ್ 0 ಪ್ಲಸ್ ಸಿ. 2 ಇಂಟು ಇ ಪವರ್ 0 ಅಂದರೆ ಏನು? ಮೈನಸ್ 0 ಇಂಟು ಇ ಪವರ್ 0 ಅಂದರೆ 0 ಮೈನಸ್ ಇ ಪವರ್ 0 ಅಂದರೆ 1. ನೋಡಿ, ಇ ಪವರ್ 0 ಅಂದರೆ 1, ಆದರೆ 0 ಇಂಟು 1 ಏನಾಗುತ್ತೆ? 0. ಈಗ ಏನಾಯಿತು ಆನ್ಸರ್? ಇದನ್ನ ರಬ್ ಮಾಡ್ಬಿಡೋಣ. ಹೇಳಿ. 2 ಇಂಟು 1 ಅಂದರೆ 2 ಈಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್, ಅಥವಾ ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1. 2 ಪ್ಲಸ್ 1 ಈಸ್ ಈಕ್ವಲ್ ಟು, ದೇರ್ ಫೋರ್ ಸಿ ಏನಾಗುತ್ತೆ? 3 ಆಗುತ್ತೆ. ಕರೆಕ್ಟ್ ಅಲ್ವಾ? ನೋಡಿ, ವೈ ಆಫ್ 0 ಈಸ್ ಈಕ್ವಲ್ ಟು 2 ಅಂದರೆ ಏನು? ಎಕ್ಸ್ ಜಾಗದಲ್ಲಿ 0, ವೈ ಜಾಗದಲ್ಲಿ 2. ವೈ ಜಾಗದಲ್ಲಿ 2. 2 ಇಂಟು ಇ ಪವರ್ 0 ಈಸ್ ಈಕ್ವಲ್ ಟು 0 ಇಂಟು ಇ ಪವರ್ 0 ಮೈನಸ್ ಇ ಪವರ್ 0 ಪ್ಲಸ್ ಸಿ. 2 ಇಂಟು ಇ ಪವರ್ 0 ಅಂದರೆ 1, 0 ಇಂಟು ಇ ಪವರ್ 0 ಅಂದರೆ 0, ಬರೀ ಇ ಪವರ್ 0 ಅಂದರೆ 1 ಪ್ಲಸ್ ಸಿ. 2 ಇಂಟು 1 2, 0 ಮೈನಸ್ 1 ಅಂದರೆ ಮೈನಸ್ 1 ಪ್ಲಸ್ ಸಿ. ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1, ಸಿ ಏನಾಗುತ್ತೆ? 3. ಈಗ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ, ಅಷ್ಟೇ, ಮುಗೀತು. ಹೇಳಿ. ವೈ ಇಂಟು ಇ ಪವರ್ ಎಕ್ಸ್, ಎಕ್ಸ್ ಇಂಟು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ 3. ಅರ್ಥ ಆಗ್ತಿದೆಯಲ್ವ? ಇದೇ ಫೈನಲ್ ಸೊಲ್ಯೂಷನ್. ಹೇಳ್ಕೊಡ್ತೀನಿ ಇನ್ನೊಂದು. ಕ್ವಶನ್ ಏನು? ಸಾಲ್ವ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಎಕ್ಸ್ ಮೈನಸ್ ವೈ ಡಿ ಎಕ್ಸ್ ಮೈನಸ್ ಡಿ ವೈ ಈಸ್ ಈಕ್ವಲ್ ಟು 0, ವೈ ಆಫ್ 0 ಈಸ್ ಈಕ್ವಲ್ ಟು 2. ಹೇಳಿ. ಎಕ್ಸ್ ಮೈನಸ್ ವೈ ಡಿ ಎಕ್ಸ್ ಮೈನಸ್ ಡಿ ವೈ ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ ವೈ ಡಿ ಎಕ್ಸ್ ಮೈನಸ್ ಡಿ ವೈ ಈ ಕಡೆ ಬಂದರೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್. ಲೆಫ್ಟಲ್ಲಿ ಇದು ಬರ್ಕೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈ ಈ ಕಡೆ ಬಂದರೆ ಈಸ್ ಈಕ್ವಲ್ ಟು, ದ ಈಕ್ವೇಷನ್ ಈಸ್, ಹೇಳಿ, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದ ಫಾರ್ಮ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ, ವೇರ್ ಪಿ ಅಂದರೆ 1, ಕ್ಯೂ ಅಂದರೆ ಎಕ್ಸ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೇನು? ಬರೀ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್ ಇ ಪವರ್ ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದ್ರೇನು? ಎಕ್ಸ್. ಅದು ಇಂಟಿಗ್ರೇಷನ್ ಗೊತ್ತಿರಲಿ ನಿಮಗೆ. ನೆಕ್ಸ್ಟು ಸೊಲ್ಯೂಷನ್ ಈಸ್, ಹೇಳಿ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇ ಪವರ್ ಎಕ್ಸ್, ವೈ ಇಂಟು ಇ ಪವರ್ ಎಕ್ಸ್. ಇಂಟೆಗ್ರಲ್ ಆಫ್ ಕ್ಯೂ ಅಂದರೆ ಏನು? ಎಕ್ಸು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಈಗ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಮಾಡೋದು ಯಾವ ಥರ ನಾನು ಹೇಳಿದ್ನಲ್ಲ, ನೀವು ಇಂಟಿಗ್ರೇಷನ್ ಸೆಕೆಂಡ್ ಟರ್ಮ್ದು ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನು? ಇ ಪವರ್ ಎಕ್ಸ್. ಫಸ್ಟ್ ಟರ್ಮ್ದು ಡಿಫ್ರೆನ್ಷಿಯೇಷನ್ ಮಾಡಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಫಸ್ಟ್ ಏನು ಮಾಡ್ಬೇಕು ನೀವು? ಫಸ್ಟ್ ಟರ್ಮ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಎಕ್ಸ್ನ. ಆಮೇಲೆ ಇಂಟಿಗ್ರೇಟ್ ಆಗಿರುತ್ತಲ್ಲ ಅದು ಬರೀರಿ, ಇ ಪವರ್ ಎಕ್ಸ್ ಮೈನಸ್, ಆಮೇಲೆ ಏನು ಬರೀಬೇಕು? ಇಂಟೆಗ್ರಲ್ ಸಿಂಬಲ್ಲು, ಇದನ್ನ ಮಲ್ಟಿಪ್ಲೈ ಮಾಡ್ಕೋಬಿಡಿ. ಇ ಪವರ್ ಎಕ್ಸ್ ಇಂಟು 1 ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು? ವೈ ಇಂಟು ಇ ಪವರ್ ಎಕ್ಸ್ ಈಸ್ ಈಕ್ವಲ್ ಟು, ಹೇಳಿ, ಎಕ್ಸ್ ಇ ಪವರ್ ಎಕ್ಸ್. ಇ ಪವರ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಇ ಪವರ್ ಎಕ್ಸ್ ಪ್ಲಸ್ ಸಿ. ಇಲ್ಲಾಂದರೆ ಇದು ಡೈರೆಕ್ಟಾಗಿ ಫಾರ್ಮುಲಾ ಯಾವ್ದು ಜ್ಞಾಪಕ ಇಟ್ಕೋಬೇಕು ನೀವು? ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಅಂದ್ರೇನು? ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ ಅಲ್ಲೇ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಗಿವನ್ ಏನು? ವೈ ಆಫ್ 0 ಈಸ್ ಈಕ್ವಲ್ ಟು 2 ಅಂದರೆ ಇನ್ 1 ಅಂದರೆ ಈ ಎಕ್ಸ್ ಜಾಗದಲ್ಲಿ ಏನಾಗಬೇಕು? 0, ವೈ ಜಾಗದಲ್ಲಿ 2 ಅಂತ. ಅಂದರೆ ವೈ ವ್ಯಾಲ್ಯೂ 2 ವೆನ್ ಎಕ್ಸ್ 0 ಅಂತ. ಅದು ನೋಡಿ, 2 ಇ ಪವರ್ 0 ಈಸ್ ಈಕ್ವಲ್ ಟು 0 ಇ ಪವರ್ 0 ಮೈನಸ್ ಇ ಪವರ್ 0 ಪ್ಲಸ್ ಸಿ. 2 ಇಂಟು ಇ ಪವರ್ 0 ಅಂದರೆ 1, 0 ಇಂಟು ಇ ಪವರ್ 0 ಅಂದರೆ 0 ಮೈನಸ್ 1. 2 ಈಸ್ ಈಕ್ವಲ್ ಟು ಮೈನಸ್ 1 ಈ ಕಡೆ ಬಂದರೆ 2 ಪ್ಲಸ್ 1 ಈಸ್ ಈಕ್ವಲ್ ಟು ಸಿ, ಸಿ ಈಸ್ ಈಕ್ವಲ್ ಟು 3, ಸಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ ಅಷ್ಟೇ. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.